ಚಾನಲ್. ಸೊ ಇವತ್ತು ಬೆಳಗ್ಗೆ ಫುಲ್ಲು ಎದ್ದ ತಕ್ಷಣ ನೋಡ್ತೀನಿ, ಫುಲ್ಲು ಸ್ನೋ ಕವರ್ ಆಗಿತ್ತು, ಫುಲ್ಲು ಫಾಗಿ ಇತ್ತು, ತುಂಬ ಒಳ್ಳೆ ವಾತಾವರಣ ಅಂತ ಅನ್ಬೋದು. ಒಳ್ಳೆ ಹ್ಯಾಪಿ ಮೂಡ್ ಆಗಿತ್ತು. ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಯಾಕೆ ಗೋಬಿ ಮಂಚೂರಿ ಮಾಡಬಾರ್ದು ಅಂತ ಇವತ್ತು ನಾನು ಗೋಬಿ ಮಂಚೂರಿ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಏನು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಕಡಲೆಕಾಳಿಂದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಪಲ್ಯ ಮಾಡ್ತಾಯಿಲ್ಲ, ಸಾಂಬಾರು ಮಾಡ್ತಾಯಿದ್ದೀನಿ. ಅದಾದಮೇಲೆ ಸೈಡ್ಗೆ ಗೋಬಿ ಮಂಚೂರಿ ತುಂಬ ಕ್ರೇವಿಂಗ್ಸ್ ಆಗ್ತಾಯಿದೆ ನನಗೆ ಸುಮಾರು ದಿನಗಳಿಂದ. ಸೊ ಇವತ್ತು ಗೋಬಿ ಮಂಚೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಸಾಂಬಾರು ಮಾಡೋಣ ಅಂತ ತೊಗೊಂಡೆ. ಸೊ ನಾನು ಇಲ್ಲಿ ತನಕ ಈ ಥರ ನಮಗೆ ಕೊಕೊನಟ್ ಪೌಡರ್ ಸಿಗುತ್ತೆ DMಲ್ಲಿ, ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ನಮಗೆ ಪುಡಿ ಸಿಗುತ್ತೆ. ಇದು ಪುಡಿ ಹೇಗಿರುತ್ತೆ ಅಂದರೆ ರಿಯಲ್ ಕೊಕೊನಟ್ ಥರ ಇರಲ್ಲ, ನಮಗೆ ಕಡಲೆ ಹಸಿ ಹೇಗಿರುತ್ತೆ ಆ ಥರ ಇರುತ್ತೆ. ಬಟ್ ಇದರಲ್ಲಿ ನಾವು ತುಂಬ ಇದು ಕ್ವಾಂಟಿಟಿ ಬರುತ್ತೆ, ಕಾಯಿ ಚಟ್ನಿ ಎಲ್ಲ ಮಾಡಿಕೊಂಡು. ಸೊ ಇದನ್ನು ತೊಗೊಂಡು ಬಂದು ಮಾಡ್ಕೊತಾ ಇದ್ವಿ. ಸೊ ಇವತ್ತು ಕಾಳು ಪಲ್ಯ ಮಾಡೋಣ, ಹುರ್ಕಾಳಿನ ಪಲ್ಯ ಅಂತ ಅಂದ್ಕೊಂಡು ಅದಕ್ಕೆ ಕೊಕೊನಟ್ ಹಾಕಿದ್ರೇ ಚೆನ್ನಾಗಿರುತ್ತೆ ಅಂತ ಇಂಡಿಯನ್ ಸ್ಟೋರಿಂದ ತಂದೆ. ಸೊ ಇದು ರೆಡಿ ಟು ಯೂಸ್. ಇದನ್ನು ಫ್ರೀಸ್ ಮಾಡಿ ಇಟ್ಟಿರ್ತಾರೆ, ಕೊಕೊನಟ್ ಗ್ರೇಟ್ ಮಾಡಿ ಒಂಥರ ಬರುತ್ತೆ, ಹಿಂಗೆ ಫ್ರೀಸ್ಡ್ ಆಗಿರುತ್ತೆ, ಕಲ್ ಥರ ಆಗ್ಬಿಟ್ಟಿರುತ್ತೆ ಹಿಂಗೆ. ಸೊ ಈ ಥರ ನಮಗೆ ಇಲ್ಲೆಲ್ಲ ಸಿಗೋದು ಎಲ್ಲ ಫ್ರೀಸ್ಡ್ ಐಟಮ್. ನಾನು ಫಸ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟ್ ಇದಕ್ಕೆ ತಡ್ಕ ಕೊಟ್ಟೆ. ಸೊ ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಅದನ್ನು ಬಾಡಿಸ್ಕೊಂಡೆ. ಒಗ್ಗರಣೆ ಮಾಡ್ಕೊಳ್ತಾ ಸೈಡ್ ಬೈ ಸೈಡ್ ನಾನು ಗೋಬಿ ಮಂಚೂರಿನ ಬೇಯಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ನೀರು ಕಾಯೋಕ್ಕಿಟ್ಟೆ. ನೀರು ಕಾದ್ಮೇಲೆ ಸ್ವಲ್ಪ ಮಳ್ಳೋದಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಾನು ಗೋಬಿಗೆ ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಸೊ ಏನೇ ಅದರಲ್ಲಿ ಏನಾದರೂ ಸ್ಮಾಲ್ ವಾಮ್ಸ್ ಎಲ್ಲ ಇದ್ದರೆ ಅದು ಬರಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡೆ. ಅದು ಬೇಯ್ತಾ ಇರುವಾಗ ಈ ಕಡೆ ನಾನು ಮಸಾಲೆ ಏನೇನು ರುಬ್ಕೊಂಡಿದ್ದೆ, ಕಡಲೆಕಾಳನ್ನ ಬೇಯಿಸ್ಕೊಂಡಿರೋದನ್ನ ಅದನ್ನ ರುಬ್ಕೊಂಡಿದ್ದು ನಾನು. ಸೊ ಕಾಯಿ ತುರಿ, ಕಡಲೆಕಾಳು, ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಇದನ್ನೆಲ್ಲ ಖಾರದ ಪುಡಿ ಮತ್ತು ಗರಂ ಮಸಾಲ ಮತ್ತು ಏನೇನು ಮಸಾಲಾಸ್ ಇರುತ್ತೆ ಅದನ್ನೆಲ್ಲ ಹಾಕಿ ನಾನು ಅದನ್ನು ಇಟ್ಕೊಂಡಿರೋದನ್ನ ಒಗ್ಗರಣೆಗೆ ಹಾಕಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋ ತನಕ ಎಣ್ಣೆಲಿ ಬಾಡಿಸ್ಕೊತಾ ಇದ್ದೆ ನಾನು. ಹುಣಸೆ ಹಣ್ಣಿನ ರಸನೂ ಕೂಡ ನಾನು ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಹುಳಿ, ಖಾರ ಇದೆಲ್ಲ ಇದ್ದರೆ ನನಗೆ ತಿನ್ನಲಿಕ್ಕೆ ಸರಿ ಅಂತ ಅನಿಸುತ್ತೆ. ಚಳಿ ಇರೋದ್ರಿಂದ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಖಡಕ್ ಸಾಂಬಾರು ಮಾಡಿದ್ರೆ ಊಟ ಕೂಡ ಒಳಗೆ ಸೇರುತ್ತೆ. ಸೊ ಅದಾದಮೇಲೆ ನಾನು ಬೇಯಿಸ್ಕೊಂಡಿರೋದನ್ನ ಕಾಳನ್ನ ಸ್ವಲ್ಪ ಅಲ್ಲಿ ಸಿಗಲಿ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ಅದನ್ನು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡಿದ್ದೆ. ಎಲ್ಲದನ್ನು ಕಂಪ್ಲೀಟಾಗಿ ರುಬ್ಕೊಂಡಿರಲಿಲ್ಲ. ಸೊ ಅದನ್ನು ಹಾಕಿ ಕಾಯಿಸ್ಕೊಂಡೆ. ಇದು ಕುದೀತಾ ಇರುವಾಗ ನಾನು ಇನ್ನೊಂದು ಕಡೆ ನಮಗೆ ಏನು ಬೇಕು ಇಂಗ್ರೀಡಿಯೆಂಟ್ಸು ಗೋಬಿ ಮಂಚೂರಿ ಮಾಡೋದಕ್ಕೆ ಆ ಫ್ಲೋರ್ನೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ನಾನು. ಕಾರ್ನ್ಫ್ಲೋರು ಮತ್ತು ಮೈದಾ ಈಗ ನಾನು ಎಷ್ಟು ಸೇಮ್ ಕ್ವಾಂಟಿಟಿಲಿ ತೊಗೊಂಡೆ. ಸೊ 3/4 ಯೂಸ್ ಮಾಡಿದ್ರೆ ಹಾಫ್ ಕಪ್ ಎರಡೂ ಕೂಡ ನಾನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಖಾರದ ಪುಡಿ, ನಮ್ದು ಏನಿತ್ತು ಮಸಾಲ ಐಟಮ್ಸ್ ಎಲ್ಲ, ಗರಂ ಮಸಾಲ ಮತ್ತು ಖಾರದ ಪುಡಿ ನಮ್ಮ ಅಮ್ಮ ಕೊಟ್ಟು ಕಳಿಸಿರೋದನ್ನ ನಾವು ಹಾಕ್ಕೊಂಡು ಅದನ್ನು ಕಳಿಸ್ಕೊಂಡೆ. ಸೊ ಇದು ಬರೀ ನಮಗೆ ಗೋಬಿ ಮಂಚೂರಿಗೆ ಮೇಲ್ಗಡೆ ನಮಗೆ ಒಂದು ಲೇಯರ್ ಬರೋದಕ್ಕೆ ಮಾತ್ರ. ಸೊ ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ. ಸೊ ಅದು ಹಾಕ್ಮೇಲೆ ನಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನಾನು ಮೈದಾನ ಹಾಕ್ಕೊತೀನಿ. ಸೊ ಅದು ನೀಟಾಗಿ ಕಾಲಿಫ್ಲವರ್ಗೆ ಅಂಟ್ಕೊಳ್ಳುತ್ತೆ, ಅದು ಸ್ಟಿಕ್ ಆಗುತ್ತೆ. ಸೊ ಹಾಗೆ ನಮ್ಗೆ ಎಣ್ಣೆ ಬಿಟ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ನೋಡ್ಕೊಂಡು ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ಮಾಡ್ಕೋಬೇಕು. ಜಾಸ್ತಿ ಗಟ್ಟಿಯಾಗೂ ಮಾಡ್ಕೋಬಾರ್ದು. ನಮಗೆ ಇದೆಲ್ಲ ಬಜ್ಜಿ ಎಲ್ಲ ಮಾಡ್ಕೊಳ್ಳೋ ಥರ ಸ್ವಲ್ಪ ಇದು ಜಸ್ಟ್ ಕೋಟಿಂಗ್, ನಮಗೆ ಕಾಲಿಫ್ಲವರ್ ಕೋಟಿಂಗ್ ಹಾಕೋದಕ್ಕಷ್ಟೇ ಇದು. ಸೊ ಕನ್ಸಿಸ್ಟೆನ್ಸಿ ಈ ಥರ ಬಂದಿರಬೇಕು. ಈ ಥರ ಕನ್ಸಿಸ್ಟೆನ್ಸಿಲಿ ನಾನು ಇದನ್ನು ಬೆರೆಸ್ಕೊಂಡೆ. ಇದಾಗಿದ್ದ ಟೈಮಲ್ಲಿ ಇನ್ನೊಂದು ಸೈಡ್ ನನ್ನ ಸಾಂಬಾರು ಫುಲ್ ರೆಡಿಯಾಗಿತ್ತು. ಸೊ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ನೋಡಿದೆ, ಸಖತ್ತಾಗಿತ್ತು. ಸೊ ನೆಕ್ಸ್ಟು ನಾನು ಎಣ್ಣೆ ಕಾಯಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಣ್ಣೆ ಕಾಯೋದಕ್ಕಿಟ್ಟೆ, ಅದನ್ನು ಸಾಂಬಾರನ್ನ ಸೈಡ್ಗೆ ಇಟ್ಬಿಟ್ಟು ಸೊ ನಾನು ಏನು ಕೋಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮಗೆ ಫುಲ್ಲು ನೀಟಾಗಿ ಎಣ್ಣೆ ಕಾದಿರಬೇಕು. ಆಮೇಲೆ ಬೇಕಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಬಿಕಾಸ್ ನಮಗೆ ಕೋಟಿಂಗ್ ಇವಾಗ ಚೆನ್ನಾಗಿ ಬೇಯಬೇಕು. ಹಾಫ್ ಬಾಯ್ಲ್ಡ್ ಕಾಲಿಫ್ಲವರ್ನ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ನಾನು ಮೇಲ್ಗಡೆ ಚೆನ್ನಾಗಿ ಬೇಯಲಿ, ನಮಗೆ ಒಂದು ಗೋಲ್ಡಿಶ್ ಬ್ರೌನ್ ಥರ
ಬರಲಿ ಅಂದ್ಬಿಟ್ಟು ಗೋಲ್ಡನ್ ಬ್ರೌನಿಷ್ ಅಂತ ಹೇಳ್ಬೋದು, ಆ ಥರ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ನಾನು ಬೇಯಿಸ್ಕೊಂಡೆ. ನಮ್ಮದು ಫ್ಲೇಮ್ ಅಂದ್ಬಿಟ್ಟು 9 ಇರುತ್ತೆ. ಸೊ 9 ಅಂದರೆ ನಮ್ಮ ಇಂಡಿಯಾಲೆಲ್ಲ ಹೇಗೆ ನಾವು 1 2 3 ಸೊ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡೆ. ನಿಮಗೆ ಗೊತ್ತಾಗ್ತಿರುತ್ತೆ ಯಾವ್ದು ಜಾಸ್ತಿ ಬ್ರೌನ್ ಅಂದರೆ ಬ್ಲ್ಯಾಕ್ ಎಲ್ಲ ಆಗಿಬಿಟ್ರೆ ಸ್ವಲ್ಪ ಕಮ್ಮಿ ಇಟ್ಕೊಂಡು ಮಾಡಿ, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡಷ್ಟು ಒಳ್ಳೆಯದು. ಸೊ ನೀಟಾಗಿ ಒಳಗಡೆನೂ ಬೆಂದಿರುತ್ತೆ, ಮೇಲ್ಗಡೆ ಲೇಯರ್ ಕೂಡ ಕ್ರಂಚಿಯಾಗಿರುತ್ತೆ. ಸೈಡ್ ಬೈ ಸೈಡ್ ನನಗೆ ಗೋಬಿ ಮಂಚೂರಿಗೆ ಏನೇನು ಬೇಕು ಅದನ್ನೆಲ್ಲ ಕಟ್ ಮಾಡಿಕೊಂಡೆ, ಆನಿಯನ್, ಕ್ಯಾಪ್ಸಿಕಮ್ ಎಲ್ಲ. ಅದ ನಂತರ ನಾನು ಆಯಿಲಲ್ಲಿ ಗಾರ್ಲಿಕ್ಕು, ಜಿಂಜರು, ಅದಾದಮೇಲೆ ನಾನು ಆನಿಯನ್ ಮತ್ತು ಕಟ್ ಮಾಡ್ಕೊಂಡಿರೋಂಥ ಎಲ್ಲ ಜಿಂಜರ್, ಗಾರ್ಲಿಕ್ಕು, ಆಮೇಲೆ ಕ್ಯಾಪ್ಸಿಕಮ್ಮು ಇದನ್ನೆಲ್ಲದನ್ನು ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಆಗೋ ತನಕ ಇದನ್ನು ನಾನು ಆಯಿಲಲ್ಲಿ ಫ್ರೈ ಮಾಡಿಕೊಂಡೆ. ಸೊ ಇದಾದಮೇಲೆ ನಾನು ಈ ಸರಿ ಏನು ನಾನು ರೆಡಿಮೇಡ್ ತೊಗೊಂಡು ಬಂದಿರೋದು ಹಾಕಿಲ್ಲ. ಸೊ ನಾನೇ ಮನೇಲಿ ಮಾಡ್ಕೊಂಡಿರೋ ಗ್ರೀನ್ ಚಿಲ್ಲಿ ಪೇಸ್ಟ್ನ ಹಾಕಿ, ಆಮೇಲೆ ಟೊಮೆಟೊ ಪೇಸ್ಟೆಲ್ಲ ಹಾಕಿ ಮಾಡಿರೋದು. ಸೊ ಇದು ಗ್ರೀನ್ ಚಿಲ್ಲಿ ಪೇಸ್ಟ್ ನಾನು ಮುಂಚೆನೇ ಮಾಡ್ಕೊಂಡಿದ್ದೆ. ಈ ಗ್ರೀನ್ ಚಿಲ್ಲಿ ಪೇಸ್ಟ್ಗೆ ಏನಿಲ್ಲ, ನಾನು ಜಸ್ಟ್ ಗ್ರೀನ್ ಚಿಲ್ಲೀಸ್ ಆಮೇಲೆ ಕೊರಿಯಂಡರ್ ಮತ್ತು ಮಿಂಟ್ನ ಹಾಕಿ ರುಬ್ಕೊಂಡಿರೋ ಅಂಥದ್ದನ್ನ ಹಾಕಿರೋದಿಲ್ಲಿ. ಅದಾದಮೇಲೆ ನಾನು ಇದು ನಮಗೆ ಟ್ಯಾಂಗಿ ಆಮೇಲೆ ಈ ಥರ ಎಲ್ಲ ಬರೋದಕ್ಕೋಸ್ಕರ ನಾನು ಸ್ವಲ್ಪ ಟೊಮೆಟೊನ, ಆಮೇಲೆ ನಮಗೆ ಏನಾದರೂ ಎಕ್ಸ್ಟ್ರಾ ಇನ್ನೂ ಟ್ಯಾಂಗಿ ಬೇಕು ಅಂದರೆ ಅದಕ್ಕೊಂದು ಚೂರನ್ನ ಬೇಕಂದರೆ ಟ್ಯಾಮ್ರಿಂಡ್ ಹಾಕ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ನಾನು ರುಬ್ಕೊಂಡೆ. ಆ ಪೇಸ್ಟ್ನ ನಾನು ಇಲ್ಲಿ ಹಾಕಿದೆ. ಸೊ ಇದು ನಮಗೆ ತಿಕ್ನೆಸ್ ಕೂಡ ಕೊಡುತ್ತೆ. ಸೊ ಈ ತಿಕ್ನೆಸ್ಗೆ ಒಂಚೂರು ಕಾರ್ನ್ಫ್ಲೋರ್ ಕೂಡ ಹಾಕಿ ನಾವು ರುಬ್ಕೊಂಡಿರೋದು ಈ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಇದನ್ನು ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಸೋಯಾ ಸಾಸ್ ಹಾಕ್ಬಿಟ್ಟು ಲಾಸ್ಟ್ ಇನ್ನೊಂದು ಸರಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಂಡು, ಇದು ನೀಟಾಗಿ ಇನ್ನೊಂಚೂರು ತಿಕ್ನೆಸ್ ಆದಮೇಲೆ ಮಾಡ್ಕೊಂಡಿರೋ ಗೋಬಿ ಎಲ್ಲದನ್ನು ಮಿಕ್ಸ್ ಮಾಡಿದೆ. ಸೊ ಫೈನಲಿ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಆ್ಯಕ್ಚುಲಿ ತುಂಬ ಚೆನ್ನಾಗಾಗಿತ್ತು. ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅದೇ ಥರನೇ ಬಂದಿತ್ತು. ಮನೇಲೇ ನಾವೇ ಚಟ್ನಿ ಮಾಡಿಕೊಂಡು ಮಾಡಿದ್ರಿಂದ ಇದು ನನಗೆ ಮುಂಚೆ ಮಾಡಿದ್ಕಿಂತ ಈ ಸರಿ ಮಾಡಿದ್ದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ನಾನು ಮನೇಲೇ ಮಾಡಿಕೊಂಡು ಚಟ್ನಿ ಹಾಕಿರೋದು ಟೇಸ್ಟಿಯಾಗಿತ್ತು, ರಾದರ್ ದ್ಯಾನ್ ಡೈರೆಕ್ಟಾಗಿ ವಿನೆಗರು ಮತ್ತು ಅವ್ರು ಕೊಟ್ಟಿರೋ ಚಿಲ್ಲಿ ಸಾಸು ಇವೆಲ್ಲ ಹಾಕಿ ಮಾಡೋದಕ್ಕಿಂತ ಮನೇಲೇ ಮಾಡಿಕೊಂಡು ಸ್ಕ್ರ್ಯಾಚಿಂದ ಮನೇಲಿ ಮಾಡ್ಕೊಂಡು ಮಾಡಿರೋದೇ ತುಂಬ ಚೆನ್ನಾಗಾಗಿತ್ತು. ಸೊ ಆಮೇಲೆ ಫೈನಲಾಗಿ ಲಾಸ್ಟಲ್ಲಿ ಪಾಪಡ್ ಇರಲೇಬೇಕು. ಸೊ ನಮ್ಮಮ್ಮ ನಮಗೆ ಬೆಂಗಳೂರಿಂದ ಮಾಡಿಕೊಟ್ಟು ಕಳಿಸಿದ್ರು. ಇದು ಉದ್ದಿನ ಹಪ್ಪಳ ಅಂತಲೇ ಹೇಳ್ಬೋದು. ಉದ್ದಿನ ಹಪ್ಪಳ ಬೇರೆ ಕಲರಲ್ಲಿರುತ್ತೆ ಅಂತ ಕೇಳ್ಬೋದು. ಇದು ಮನೆ ಹಪ್ಪಳ ಆಗಿರೋದ್ರಿಂದ ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ತೀವಿ ನಮಗೆ ಊರ ಕಡೆ ಎಲ್ಲ. ಸೊ ಈ ಹಪ್ಪಳ ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಇದ್ದೇ ಇರಬೇಕು ನನಗೆ, ಅನ್ನ ಸಾಂಬಾರು ಈ ಥರ ಎಲ್ಲ ರೈಸ್ ಐಟಮ್ಸ್ ಇದ್ದಾಗ. ಸೊ ಹೆಂಗೂ ಎಣ್ಣೆ ಕಾದಿದೆ ಅಂದ್ಬಿಟ್ಟು ಹಪ್ಪಳ ಹಾಕ್ಕೊಂಡು ಬರೀ ಎಣ್ಣೆ ಐಟಮೇ ಆಗಿಬಿಡುತ್ತೆ, ಫುಲ್ಲು ಎಣ್ಣೆ ಐಟಮೇ ತಿಂದಿದ್ದಾಯಿತು ಅಂತ ಅನ್ನಿಸ್ತಾ ಇದೆ ಇವತ್ತು ಸ್ವಲ್ಪ ಜಾಸ್ತಿ. ಅದೇ ಒನ್ಸ್ ಇನ್ 3 ಟೈಮ್ ಈ ಥರ ಮಾಡಿಕೊಂಡು ಒಂದು ವಾರದಲ್ಲಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲೂ ಹೊರಗಡೆ ನಮಗೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಮನೇಲೇ ಎಲ್ಲದನ್ನೂ ನಾವು ಮಾಡ್ಕೊಂಡು ತಿನ್ನಬೇಕಾಗಿರೋ ಸ್ಥಿತಿ ಬಂದಿರೋದ್ರಿಂದ ನಾವು ಫ್ರಮ್ ಸ್ಕ್ರ್ಯಾಚ್ ಎಲ್ಲದನ್ನೂ ಮಾಡಿಕೊಂಡು ತಿಂತಿದ್ದೀವಿ. ಮುಂಚೆ ಎಲ್ಲ ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ನಾನು ಈ ಥರ ಗೋಬಿ ಮಂಚೂರಿ, ಫ್ರೈಡ್ ರೈಸ್, ವೆಸ್ಟರ್ನ್ ಎಲ್ಲ ಮಾಡಿದ್ದು ಅಪರೂಪ. ಸೊ ಫೈನಲಿ ಡಿನ್ನರ್ ಪ್ಲೇಟ್ ರೆಡಿಯಾಗಿದೆ. ಸೊ ಇವಾಗ ಬಾರ್ಸೋದು ಒಂದೇ ಬಾಕಿ. ಸೊ ಫುಲ್ಲು ಅಡುಗೆ ಮಾಡೋ ಅಷ್ಟರಲ್ಲಿ 1 ಗಂಟೆ 1.5 ಗಂಟೆ ಆಯಿತು. ನೋಡೋಣ ಕಡಲೆಕಾಳು ಸಾಂಬಾರು ಹೇಗಾಗಿದೆ. ಇಲ್ಲಿ ಯೂಶ್ವಲಿ ಜಾಸ್ತಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಯಾಕಂದ್ರೆ ತುಂಬ ಆಗಿಬಿಡುತ್ತೆ. ಒಬ್ಳಿಗೆ ಎಷ್ಟಂತ ಮಾಡ್ಕೊಳಕ್ಕೆ ತುಂಬ ಆಗಿಬಿಡುತ್ತೆ. ಸೊ ಅದನ್ನೇ 3 ಹೊತ್ತು ತಿನ್ನಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಅನ್ನ ಸಾಂಬಾರು ಮಾಡ್ಕೊಳ್ಳೋದು. ಚೆನ್ನಾಗಿದೆ, ಖಾರ ಉಪ್ಪು ಎಲ್ಲ ಪರ್ಫೆಕ್ಟ್. ಸಾಂಬಾರು ಬೆಂಗಳೂರಲ್ಲೂ ಮಾಡಿ ಮಾಡಿ ಅಭ್ಯಾಸ, ಸೊ ಚೆನ್ನಾಗಿ ಬಂದುಬಿಡುತ್ತೆ. ಈ ಗೋಬಿ, ಈ ಫ್ರೈಡ್ ರೈಸು ಇಂಥವೆಲ್ಲ ಸ್ವಲ್ಪ ನಾವು ಅಲ್ಲಿ ಮಾಡ್ತಿದ್ದು ಕಮ್ಮಿ. ಸೊ ಏನಾದರೂ ಒಂಚೂರು ಅಳತೆ ಸರಿ ಹೋಗಲಿಲ್ಲ ಅಂದರೆ ಡಮಾರ್. ಸೊ ನೋಡೋಣ ಗೋಬಿ ಹೆಂಗಾಗಿದೆ ಅಂತ. ಒಳ್ಳೆ ಸ್ಟ್ರೀಟ್ ಸ್ಟೈಲ್ ಥರನೇ ಬಂದಿದೆ ಈ ಸರಿ. ತುಂಬ ಚೆನ್ನಾಗಿದೆ, ಪರ್ಫೆಕ್ಟ್ ಸ್ಟ್ರೀಟ್ ಸ್ಟೈಲ್ ಥರನೇ. ನೀಟಾಗಿ ಬೆಂದಿದೆ ಕೂಡ ಒಳಗಡೆ, ಆಮೇಲೆ ಕೋಟಿಂಗ್ ಕೂಡ ನೀಟಾಗಿ ಕೂತಿದೆ. ನಾವೇನು ಇದು ಸಾಸ್ ಎಲ್ಲ ಮಾಡಿಕೊಂಡು, ಆ್ಯಕ್ಚುಲಿ ಈ ಸರಿ ನಾನು ರೆಡಿಮೇಡ್ ಸಾಸಸ್ ಯಾವುದೂ ಹಾಕಿಲ್ಲ. ಸೊ ಎಲ್ಲದನ್ನು ರುಬ್ಬಿ ಹಾಕಿ ನಾವೇ ಮಾಡಿರೋದ್ರಿಂದ ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಥರನೇ ಬಂದಿದೆ. ಫ್ರೆಂಡ್ಸ್, ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್.